ದೀಪಾ, ಅವರು ನಿನ್ನನ್ನು ಹೆದರಿಸ್ತಿದ್ದಾರೆ. ನಿನ್ನನ್ನು ಆಟ ಆಡ್ಸೋದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಅವ್ರು ನಮ್ಮನ್ನು ಏನು ಮಾಡೋದಕ್ಕಾಗಲ್ಲ. ಅಲ್ಲ, ಅವರು ನಮ್ಮನೇಲಿ ಯಾರನ್ನಾದ್ರೂ ಟಾರ್ಗೆಟ್ ಮಾಡೋ ಹಾಗಿದ್ರೆ ನಿನಗೆ ಹೇಳಿ ಯಾಕೆ ಟಾರ್ಗೆಟ್ ಮಾಡ್ತಾರೆ ಹೇಳು? ನೋಡು, ನೀನು ಹೆದರ್ಕೋಬೇಡ. ಇಲ್ಲ ಅಕ್ಕ, ನನ್ಗೆ ಯಾಕೋ ಅವ್ರು ಏನು ಮಾಡೋಕ್ಕೂ ತಯಾರಿದ್ದಾರೆ ಅನಿಸ್ತಿದೆ. ಅವ್ರು ಆಡೋ ಮಾತು, ನಡ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರು ಇಲ್ಲಿ ಯಾರಿಗೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ಸುಮ್ಮನೆ ಊರಲ್ಲಿರೋ ಬದಲು ಇಲ್ಲಿ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನಿಂದ ಇಲ್ಲಿ ಯಾರಿಗೆ ಏನಾಗುತ್ತೋ ಗೊತ್ತಾಗ್ತಿಲ್ಲ. ನಂಗೆ ಯಾಕೋ ಸೌಂದರ್ಯ ಸುಮ್ಮನಿರ್ತಾರೆ ಅನಿಸ್ತಿಲ್ಲ. ಮಾವ, ನಿಮ್ಗೆ ಹಿಂಗಾಗಿರೋದು ಯಾರಿಗೂ ನೋಡೋಕ್ಕಾಗ್ತಿಲ್ಲ. ಇದೇ ಥರ ನಾಳೆ ದಿನ ನನ್ನ ನಚ್ಪಿಣ್ಗೆ ಏನಾದರೂ ಆದರೆ ನನ್ನ ಜೀವದ ಜೊತೆ ನಿಮ್ಮ ಎಲ್ಲರ ಜೀವಕ್ಕೂ ಅಪಾಯ ತಂದಿದ್ದೀನಿ ಅನಿಸ್ತಿದೆ. ಇದನ್ನ ಹಸ್ಬೆಂಡ್ ಹತ್ರ ಹೇಳೋಕ್ಕೂ ಆಗ್ತಿಲ್ಲ. ಹಂಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಅಕ್ಕ. ನೋಡು ದೀಪಾ, ನಿನಗೆ ಭಯ ಆಗ್ತಿದ್ರೆ ನೀನು ಸ್ವಲ್ಪ ಹುಷಾರಾಗಿರು, ಏನೂ ಆಗಲ್ಲ. ನೋಡು, ಆದರೆ ಏನೇ ಆದರೂ ಅದನ್ನೆಲ್ಲ ಬಂದು ನೀನು ನನ್ನ ಹತ್ರ ಹೇಳ್ಕೊ. ನಾವಿಬ್ಬರು ಸೇರಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಪ್ಪಂಗೆ ಮಾತ್ರೆ ಕೊಡಬೇಕು, ನಾನು ಹೋಗಿ ತೊಗೊಂಡು ಬರ್ತೀನಿ. ಬಾಗಿಲು ಯಾಕೆ ಹಾಕ್ದೆ? ನಿನಗೆ ಕೇಳ್ತಾ ಇರೋದು ಬಾಗಿಲು ಯಾಕೆ ಹಾಕ್ತೆ ಅಂತ. ಏನಿಲ್ಲ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರುವಾಗ ಪ್ರೈವಸಿ ಮೇಂಟೈನ್ ಮಾಡಬೇಕು ತಾನೆ. ನೋಡು, ಇದೆಲ್ಲ ಚೆನ್ನಾಗಿರಲ್ಲ, ಸುಮ್ಮನೆ ಬಾಗಿಲು ತೆಗಿ. ಆಯ್ತಾಯ್ತು, ಕೋಪ ಮಾಡ್ಕೋಬೇಡ. ತಗೋ, ಹಾಲು ಕುಡಿ. ಇದ್ಯಾಕೀಗ? ಗಂಡನ್ಗೆ ಹೆಂಡತಿ ಯಾಕೆ ಹಾಲು ತಂದ್ಕೊಡ್ತಾಳೆ ಅಂತ ಗೊತ್ತಿಲ್ವಾ? ಈ ನವರಂಗಿ ಆಟ ನನ್ನ ಹತ್ರ ತೋರ್ಸಕ್ಕೆ ಬಂದರೆ ನಾನು ಮೊದಲಿನ ನರಸಿಂಹ ಆಗಬೇಕಾಗುತ್ತೆ. ನಾನು ಉಗ್ರಾವತಾರ ನೋಡಿದ್ಯಾ ತಾನೆ? ಆಯ್ತಾಯ್ತು, ಕೋಪ ಮಾಡ್ಕೊಳ್ದೆ ಹಾಲನ್ನ ಕುಡ್ದು ಹೊಟ್ಟೆನ ತಂಪು ಮಾಡ್ಕೊ. ಇಲ್ಲಿ ತಲೆನೋವಾಯ್ತು, ಕುಡಿಯೋವರೆಗೂ ಬಿಡಲ್ಲ. ಸರಿ ಕೊಡು. ಸಾಕು ಸಾಕು ಸಾಕು. ಏಯ್, ಏನೇ ಬಂದಿರೋದು ನಿನಗೆ? ಬೇಡ ಅಂದರೆ ಕುಡಿ ಕುಡಿ ಅಂತ ಕೊಟ್ಟೆ. ಈ ಕುಡಿತಂದ್ರೆ ನಿಲ್ಸು ನಿಲ್ಸು ಅಂತ್ಯಾ? ಆ ಗ್ಲಾಸ್ ಕೊಡಿಲಿ. ಏನು ಮಾಡ್ಕೋ. ನಿನ್ಗೂ ಬೇಕಿದ್ರೆ ಇನ್ನೊಂದು ಲೋಟ ತಗೊಂಡ್ಬರ್ಬೇಕಾಯ್ತಾನೆ. ಗಂಡ ಕುಡ್ಬಿಟ್ಟಿರೋ ಹಾಲನ್ನ ಹೆಂಡತಿ ಕುಡಿದ್ರೆ ಅವ್ರಿಬ್ರ ಮಧ್ಯೆ ಇರೋ ಸಂಬಂಧ ಇನ್ನೂ ಗಟ್ಟಿ ಆಗತ್ತಂತೆ. ಪುಂಗಿ ಓದನ್ ನಿಲ್ಲಿಸ್ತೀಯಾ? ಮಲ್ವಾಗಿದ್ರೆ ಬಂದು ಮಲ್ಕೋ. ಮಲಗ್ತೀನಿ, ಅದಕ್ಕೂ ಮುಂಚೆ ನಿನ್ಗೇನು ಕೊಡ್ಬೇಕು. ಈಗಿದೇನು? ನಾಳೆ ಸ್ಟೇಷನ್ಗೆ ನೀನ್ ಪೊರ್ಕಿ ತರ ರೆಡಿಯಾಗಿ ಹೋಗ್ಬೇಡ. ನಿನ್ಗೋಸ್ಕರ ಒಂದ್ ಹೊಸ ಪ್ಯಾಂಟು ಶರ್ಟ್ ತಂದಿದ್ದೀನಿ, ಇದನ್ನೇ ಹಾಕೊಂಡು ಹೋಗು. ಆಗಲ್ಲ. ಬಿಡಲ್ಲ. ಅಂದ್ರೆ ಕೇಳಿಸ್ಕೊಳ್ತೀನಿ ಅಂತ ನೀನ್ ಏನೇ ಹೇಳಿದ್ರು ನಾನು ಸುಮ್ನಿರ್ತೀನಿ ಅಂತ ಅನ್ಕೋಬೇಡ. ಕೆಲವೊಂದ್ಸಲ ನಾನು ಮಾತಾಡ್ಬೇಕಾಗತ್ತೆ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ನೀನು ಇದನ್ನೇ ಹಾಕೊಂಡು ಹೋಗ್ಬೇಕು. ನೋಡು, ಸೈಜ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸಲ ಟ್ರಯಲ್ ಮಾಡಿ ನೋಡು, ಆಯ್ತಾ? ನೋಡೋ, ತಲೆ ತಿಂದೆ ಸುಮ್ಮನೆ ಮಲ್ಗೋ ಆಗಿದ್ರೆ ಮಲ್ಕೋ, ಇಲ್ಲ ರೂಮಿಂದ ಓಡಿಸ್ಬಿಡ್ತೀನಿ. ಆಯ್ತಾಯ್ತು.